ಆದರೆ ಅಧ್ಯಕ್ಷರೇ, ಕಾವೇರಿ ಅದು ನಮ್ಮ ನದಿನೇ. ಕಾವೇರಿಯಿಂದ ಕೇವಲ ಕರ್ನಾಟಕ 23% ಭಾಗಕ್ಕೆ ಇವತ್ತು ನೀರಾವರಿ ಸಿಗ್ತದೆ. ಆದರೆ ಕೃಷ್ಣ ಏನಿದಾಳಲ್ಲ, ಕರ್ನಾಟಕದ 72% ಭಾಗಕ್ಕೆ ನೀರು ಕೊಡುವಂಥ ಕೃಷ್ಣಾ ನದಿಯ ನೀರನ್ನು ಇವತ್ತು ನಾವು ಸದ್ಬಳಕೆಯನ್ನು ಮಾಡ್ಕೋತಾ ಇಲ್ಲ. ನಾವು ಭಾಳ ನೋವು ಇದ್ದಿದ್ದು ಅಧ್ಯಕ್ಷರೇ, ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಸುಮಾರು 1,480 ಕಿಲೋಮೀಟ್ರ್ ಏನು ಮಹಾರಾಷ್ಟ್ರದಿಂದ ಆಂಧ್ರವರೆಗೇನು ಹೋಗ್ತದಲ್ಲ ಅಧ್ಯಕ್ಷರೇ, ಅದರಲ್ಲಿ 480 ಕಿಲೋಮೀಟ್ರ್ ಕರ್ನಾಟಕದ ಹರಿದು ಹೋಗ್ತದೆ. ಇವತ್ತು ನಮಗೆ ಬಂದಂಥದ್ದು 519.6. ಅದರ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮಗೆ ಇನ್ನೂ 524.25 ಆಗಬೇಕಾಗಿದೆ ಅಧ್ಯಕ್ಷರೇ. ಇದು ಆಯ್ತಂದರೆ ಒಟ್ಟು ಯೋಜನೆ ಹಂತ 1ರಲ್ಲಿ ಅಧ್ಯಕ್ಷರೇ 119 TMC ನೀರು ಯೋಜನೆ, ಅದರಲ್ಲಿ 4,25,000 ಹೆಕ್ಟರ್. ಹಂತ 2ರಲ್ಲಿ 54 TMC ನೀರನ್ನು ಬಳಕೆ ಮಾಡಿಕೊಂಡ್ರೆ ಒಟ್ಟು ಅದರಲ್ಲಿ 1,97,000 ಹೆಕ್ಟರ್. ಅಂದರೆ ಅಧ್ಯಕ್ಷರೇ ಹೆಚ್ಚು ಕಡಿಮೆ 6,22,120 ಹೆಕ್ಟರ್. ಅಂದಾಜು ಸುಮಾರು 16ರಿಂದ 17 ಲಕ್ಷ ಎಕರೆ ನೀರಾವರಿ ಆಗುವಂಥ ಒಂದು ಭಾಳ ಪ್ರಮುಖವಾದಂಥ ಯೋಜನೆಗೆ ಅಧ್ಯಕ್ಷರೇ ಇವತ್ತು ಸರ್ಕಾರಗಳು, ಈ ಸರ್ಕಾರ ಆ ಸರ್ಕಾರ ಅದನ್ನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲರೂ ಉತ್ತರ ಕರ್ನಾಟಕದಲ್ಲಿರೋ ಜನಪ್ರತಿನಿಧಿಗಳು ಎಲ್ಲರ ಭಾಷಣದಲ್ಲಿಯೂ ಕೃಷ್ಣೇ ನಮ್ಮ ಸರ್ಕಾರ ಬಂದರೆ ವರ್ಷಕ್ಕೆ 25,000 ಕೋಟಿ ಕೊಡ್ತೀವಿ, ನಮ್ಮ ಸರ್ಕಾರ ನಮ್ಮ ನಡೆ ಕೃಷ್ಣೇ ಕಡೆಗೆ ಅಲ್ಲಿ ಹೋಗಿ ಪ್ರತಿಜ್ಞೆ ಮಾಡ್ತಾರೆ. ನನ್ನ ಸರ್ಕಾರ ಬಂದರೆ ಸಂಪೂರ್ಣವಾಗಿ ಪ್ರತಿ ವರ್ಷ 5 ವರ್ಷದ ಅವಧಿಯಲ್ಲಿ ಸಂಪೂರ್ಣ ಹಣ ಕೊಟ್ಟು ಇವತ್ತು ನಾನು ಮುಗಿಸ್ತೀನಿ ಅನ್ನೋಂಥ ಭರವಸೆಯನ್ನು ಕೊಟ್ಟು ಇವತ್ತು ಅಧಿಕಾರಕ್ಕೆ ಬರ್ತಾರೆ ಅಧ್ಯಕ್ಷರೇ. ಆ ದುರ್ದೈವ ಅಂದರೆ ಅಧ್ಯಕ್ಷರೇ, ಇವತ್ತು ಈ ಒಂದು ಕ್ಷೇತ್ರದ ಏನು ಭೂ ಸ್ವಾಧೀನ ಪ್ರಕ್ರಿಯೆ ಇವತ್ತೇನಿದೆ ಅಧ್ಯಕ್ಷರೇ, ಇವತ್ತು ಒಟ್ಟು ನಮ್ಮ ಈ ಭೂ ಸ್ವಾಧೀನ ಪ್ರಕ್ರಿಯೆಗೇ ಅಧ್ಯಕ್ಷರೇ ಸುಮಾರು ಎಕರೆ 1,33,867 ಎಕರೆ ಭೂ ಸ್ವಾಧೀನ ಆಗಬೇಕಾಗಿದೆ ಅಧ್ಯಕ್ಷರೇ. ಇದರಲ್ಲಿ ಈಗ ನಮ್ಮ ಸರ್ಕಾರ ಇದ್ದಾಗ, ಅದರಲ್ಲಿ ವಿಶೇಷವಾಗಿ ನಮ್ಮ ಬೊಮ್ಮಾರಿದ್ದಾಗ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ರು. ಆದರೆ ದುರ್ದೈವಂದ್ರೆ ಅವತ್ತು ನಾವು ವಿರೋಧ ಪಕ್ಷ ನಮ್ಮ ಸರ್ಕಾರ ಬಂದರೆ ರೈತರಿಗೆ ನಾವು ಒಂದು ಎಕರೆಗೆ 40 ಲಕ್ಷ ರೂಪಾಯಿ ನೀರಾವರಿಗೆ, ಕುಸ್ಕಿ ಜಮೀನಿಗೆ 25ರಿಂದ 30 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿಕೆಗಳನ್ನು ಕೊಟ್ಟು ಈ ರಾಜ್ಯದ ಜನರ ಒಂದು ಏನು ಹಾದಿಯನ್ನು ತಪ್ಪಿಸಿ ಇವತ್ತು ನೋಡ್ರಿ ಅಧ್ಯಕ್ಷರೇ, ಇದೇ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ನಮ್ಮ ಕೃಷ್ಣಾ ಕಣಿವೆಯಲ್ಲಿ ಬರುವಂಥ ಶಾಸಕರ ಸಭೆ ಮಾಡಿದ್ರು. ಆ ಸಭೆ ಮಾಡಬೇಕಾದ ಕಾರಣ ಅಂದ್ರೆ ಬಾಗಲಕೋಟೆಯಲ್ಲಿ ಪಕ್ಷಾತೀತವಾಗಿ ಏನು ಸಂತ್ರಸ್ತರು ಈ ಒಂದು ಪರಿಹಾರವನ್ನು ಕೊಡಬೇಕಂತೇಳಿ ಇವತ್ತೇನು ಅಲ್ಲಿಯ ರೈತರು ಹೋರಾಟಕ್ಕಿಳಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು, ಬೆಳಗಾವಿ ಅಧಿವೇಶನ ಮುಗಿದ್ರೊಳಗಾಗಿ ನಾನು ಎಷ್ಟು ಪರಿಹಾರವನ್ನು ಎಕರೆಗೆ ಯಾವ ರೀತಿ ನಾವು ಪರಿಹಾರವನ್ನು ಕೊಡ್ತೀನೋ ಅನ್ನೋಂಥದ್ದನ್ನು ಹೇಳಿದ್ರು ಅಧ್ಯಕ್ಷರೇ. ಆ ದುರ್ದೈವ ಅಂದರೆ ಇನ್ನೂವರೆಗೂ ರಾಜ್ಯ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಿಲ್ಲ. ರೈತರಿಗೆ ಕೊಡಬೇಕಾದಂಥ ಭೂ ಸ್ವಾಧೀನದ ಹಣ ಕೊಡುವಂಥ ಯಾವ ರೇಟ್ ಕೊಡ್ತೀರೋ ಅನ್ನೋಂಥದ್ದನ್ನು ಇನ್ನೂವರೆಗೂ ಇವತ್ತು ಸರ್ಕಾರ ಘೋಷಣೆ ಮಾಡದೆ ಇವತ್ತು ಅಧ್ಯಕ್ಷರೇ ನಾನು ವಿನಂತಿ ಮಾಡ್ಕೋತೀನಿ ಸರ್ಕಾರಕ್ಕೆ, ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಬೇಕು. ಇದೆಲ್ಲ ನಮ್ಮ ಸುಮಾರು 177 TMC ನೀರನ್ನು ಸದ್ಬಳಕೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ
ಇದು ಕೇವಲ ಉತ್ತರ ಕರ್ನಾಟಕ ಅಧ್ಯಕ್ಷರೇ, ತುಮಕೂರುವರೆಗೆ ಕುಡಿಯೋ ನೀರನ್ನು ಕೊಡುವಷ್ಟು ಸಾಮರ್ಥ್ಯ ಇರುವಂಥ ಕೃಷ್ಣಾ ಯೋಜನೆಗೆ ಇವತ್ತೇನು ಸರ್ಕಾರ ಏನು ಹೇಳಿದೆಯಲ್ಲ, ನಾವು ಇಷ್ಟು ಹಣ ಕೊಡ್ತೀವಿ ಅಂತೇಳಿ ಇನ್ನೂವರೆಗೆ ನಮ್ಮ ಬಜೆಟ್ನಲ್ಲಿ 1 ರೂಪಾಯಿ ಇಟ್ಟಿಲ್ಲ ಅಧ್ಯಕ್ಷರೇ. ಈ ಸಲದ ಬಜೆಟ್ನಲ್ಲಿ ಕೃಷ್ಣಾ ಕಣಿವೆಯ ಯಾವ ಯೋಜನೆಗಳಿಗೂ ನಿರ್ದಿಷ್ಟವಾಗಿ ಇಷ್ಟು ಹಣ ಅನ್ನುವಂಥದ್ದು ಕೊಟ್ಟಿಲ್ಲ. ಭೂಸ್ವಾಧೀನ ಪ್ರಕ್ರಿಯೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ನಾವೆಲ್ಲ ಭಾಳ ಇದನ್ನು ಯಾವ ರೀತಿ ಅಂದರೆ ಅಧ್ಯಕ್ಷರೇ, ಇವತ್ತು ಸುಮಾರು ನಮ್ಮ ರೈತರು ಅವರ ಈಗ ಎಲ್ಲಿ ಸ್ವಾಧೀನ ಆಗ್ತೈತೆ ಅನ್ನೋದ್ರ ಮ್ಯಾಗೆ ಪ್ರತಿಯೊಂದರ ರೈತರ ಭೂಮಿ ಮೇಲೆ ಇದನ್ನು ಮುಳುಗಡೆ ಪ್ರದೇಶ ಅಂತೇಳಿ ಆ ಉತ್ತಾರಿಗಳ ಮೇಲೆ ಇವತ್ತು ಉಲ್ಲೇಖ ಮಾಡಿದ್ದಾರೆ. ಹಿಂಗಾಗಿ ಆ ರೈತರಿಗೆ ಸಾಲ ಸಿಗ್ತಾ ಇಲ್ಲ. ರೈತರು ಮತ್ತೊಂದು ಕಡೆ ಜಮೀನು ತಗೊಂಡು ಅವರು ಹೊಸ ಜೀವನ ಪ್ರಾರಂಭ ಮಾಡಬೇಕಂದ್ರೆ ಆ ರೈತರಿಗೆ ಯಾವುದೇ ರೀತಿಯ ಇವತ್ತು ಸರ್ಕಾರದ ನಿರ್ದಿಷ್ಟವಾದಂಥ ಉತ್ತರ ಇವತ್ತು ಸಿಗ್ತಾ ಇಲ್ಲ ಅಧ್ಯಕ್ಷರೇ. ಇದರಿಂದ ಅಧ್ಯಕ್ಷರೇ, ನಮ್ಮ ಉತ್ತರ ಕರ್ನಾಟಕದ ಏನು ನೀರಾವರಿ ಯೋಜನೆಗಳಿದಾವೆ ಅದರ ಒಂದು ಉದ್ದೇಶ ಇವತ್ತೇನಾದರೂ ಸರ್ಕಾರಕ್ಕೆ ನಿಜವಾಗಿ ಕಳಕಳಿದ್ರೆ, ದುರ್ದೈವ ಅಂದರೆ ನಮ್ಮ ರಾಜ್ಯದಲ್ಲಿ ಏನಾಗಿಬಿಟ್ಟಿದೆ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಶಾಸಕರು ಇದರ ಬಗ್ಗೆ ಯಾರು ಆಡಳಿತದಲ್ಲಿದ್ದಾಗ ಬೇರೆ ಮಾತಾಡ್ತಾರೆ, ವಿರೋಧ ಪಕ್ಷದಲ್ಲಿದ್ದಾಗ